ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದೇನಿದು ಫಂಕ್ಷನ್ ವಿಡಿಯೋ ಅಂದ್ಕೊಂಡ್ರಾ ನನ್ನ ಅಕ್ಕ ಮಗಳಿವಳು ಸೊ ನೀವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿರಬಹುದು ಅಂದ್ಕೊತೀನಿ ಅವಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಆ ಒಂದು ಫಂಕ್ಷನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನು ತೊಗೊಂಡಿದ್ದೆ ಅದನ್ನು ಇವತ್ತು ವ್ಲಾಗಲ್ಲಿ ಹಾಕಿದ್ದೀನಿ ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಹಿಂದನೇ ದಿನದ ಒಂದು ಕ್ಲಿಪ್ಪಿಂಗ್ ಸೊ ಅಡುಗೆಗೆಲ್ಲ ಪಾತ್ರೆಗಳನ್ನೆಲ್ಲ ತಂದಿಟ್ಕೊಂಡಿದ್ರು ಸೊ ಇಲ್ಲೆಲ್ಲನೂ ನೋಡ್ಬೋದು ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ರು ನೆಕ್ಸ್ಟ್ ಡೇಗೆ ಏನೇನು ಅಡುಗೆಗೆ ಬೇಕೋ ಆ ತರಕಾರಿಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ರಿಟರ್ನ್ ಗಿಫ್ಟ್ಗೋಸ್ಕರ ಊಟದ ಪ್ಲೇಟನ್ನು ತರಿಸಿದ್ರು ಸೊ ಅದರದ್ದು ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಇಲ್ಲಿ. ಇಲ್ಲಿ ಮಂಡಕ್ಕಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಇದನ್ನು ಕಡಲೆಪುರಿ ಅಂತಾರೆ, ನಮ್ಮ ಕಡೆ ಇದನ್ನು ಮಂಡಕ್ಕಿ ಅಂತಲೇ ಕರೆಯೋದು. ಸೊ ಬಂದವರಿಗೆಲ್ಲ ಸ್ನ್ಯಾಕ್ಸ್ ಟೈಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ನಾನು ನನ್ನ ಸಿಸ್ಟರ್ಸ್ ಎಲ್ಲ ನನ್ನ ಅಮ್ಮ ಮನೆ ಕಡೆಯಿಂದ ಅಂದರೆ ನನ್ನ ಅಕ್ಕ ಮಗಳಿಗೆ ಗಿಫ್ಟ್ ಕೊಡೋಕ್ಕೆ ಸೀರೆ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರ್ ಇರೋವಂಥ ಶಾಪ್ಗೆ ಬಂದಿದ್ದೀವಿ. ಸೆಲೆಕ್ಷನ್ ನಡೀತಾ ಇದೆ. ನನ್ನ ಅಕ್ಕ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಆನ್ವಟ್ಟಿ ಅನ್ನೋ ಊರಿದು. ಸೊ ಅಲ್ಲಿ ನಾವು ಸೀರೆ ಮತ್ತು ಅವಳಿಗೆ ಕೊಡೋದಕ್ಕೆ ಗೋಲ್ಡು ಅದೆಲ್ಲ ತೊಗೊಂಡಿದ್ವಿ. ಸೊ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಇದು ಹಿಂದಿನ ದಿನ ರಾತ್ರಿ ಆರತಿಗೋಸ್ಕರ ಅವಳಿಗೆ ರೆಡಿ ಮಾಡಿಬಿಟ್ಟು ಕೂರಿಸಿರೋದು. ಸೊ ಲಾಸ್ಟ್ ಡೇ ಅಲ್ವಾ, ನೆಕ್ಸ್ಟ್ ಡೇ ಫಂಕ್ಷನ್ ಹಿಂದಿನ ದಿನ ಮತ್ತೆ ಕೂರಿಸ್ಬಿಟ್ಟು ಆರತಿ ಮಾಡಬೇಕು. ಹಾಗಾಗಿ ಆರತಿಗೋಸ್ಕರ ಕೂರಿಸಿದ್ದೀವಿ. ಇಲ್ಲಿ ಅವ್ರ ಮನೆಯವರೇ ನಿಯರೆಸ್ಟ್ ರಿಲೇಷನ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದರು. ಸೊ ಅವ್ರ ಕಡೆಯಿಂದ ಈ ಥರ ಫಂಕ್ಷನ್ಗಳೆಲ್ಲ ಹಾಡು ಹೇಳೋದು ಕಾಮನ್, ಹಾಗಾಗಿ ಹಾಡು ಹೇಳ್ತಾಯಿದ್ರೆ ಸ್ವಲ್ಪ ಲಿಟ್ಲ್ ಬಿಟ್ಟು ಒಂದು ಕ್ಲಿಪ್ಪಿಂಗ್ಸನ್ನು ಇದರಲ್ಲಿ ಆ್ಯಡ್ ಕೂಡ ಮಾಡಿದ್ದೀನಿ. ಫಂಕ್ಷನ್ ಅಂತ ಆದಮೇಲೆ ಮೆಹಂದಿ ಎಲ್ಲ ಇರ್ದೇನೆ ಆಗಲ್ಲ ಅಲ್ವಾ, ಚೆನ್ನಾಗಿರುತ್ತೆ ಮೆಹಂದಿ ಹಾಕಿದ್ರೆ. ಸೊ ಮೆಹಂದಿ ಹಾಕ್ತಾಯಿದ್ದೀನಿ. ನನಗೆ ಅಷ್ಟು ನೀಟಾಗಿ ಮೆಹಂದಿ ಹಾಕೋದಕ್ಕೆ ಬರಲ್ಲ, ಆದರೂ ಕೂಡ ಟ್ರೈ ಮಾಡಿ ಮೆಹಂದಿ ಹಾಕಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಫಂಕ್ಷನ್ ದಿನ ತಗೊಂಡಿರುವಂತಹ ಕ್ಲಿಪ್ಪಿಂಗ್. ಸೊ ಶಾಮಿಯಾನ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ. ಮಾರ್ನಿಂಗ್ ಒಂದು 8 o'clockಗೆ ಇದೆಲ್ಲ ಹಾಕಿದ್ದಾರೆ. ಇದಾದಮೇಲೆ ಅಡುಗೆ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು. ಆಲ್ರೆಡಿ ಟಿಫನ್ ಮಾಡಿ ಕೊಟ್ಟಿದ್ದರು ಅವರು, ತಿಂಡಿಗೆಲ್ಲ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಾವು ನನ್ನ ಅಕ್ಕ ಮಗಳಿಗೆ ರೆಡಿ ಮಾಡ್ತಾ ಇದ್ವಿ ಫಂಕ್ಷನ್ಗೋಸ್ಕರ ಕೂರಿಸೋದಕ್ಕೆ. ಫೈನಲ್ ಆಗಿ ನನ್ನ ಅಕ್ಕ ಮಗಳು ರೆಡಿ ಆದಳು. ಹೇಗೆ ಕಾಣಿಸ್ತಿದ್ದಾಳೆ ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮಮ್ಮ ಇವಾಗ ಅದೇ ಫಸ್ಟು ತವ್ರ ಮನೆಯಿಂದ ಏನು ಗಿಫ್ಟ್ ತಂದಿರ್ತಾರೆ ಅದನ್ನು ಕೊಟ್ಬಿಟ್ಟು ಉಡಿ ತುಂಬಬೇಕು, ಅದು ಶಾಸ್ತ್ರ. ಸೊ ಅದನ್ನು ನಮ್ಮಮ್ಮ ಮಾಡ್ತಿದ್ದಾರೆ ಇಲ್ಲಿ.
ಈ ಫಂಕ್ಷನ್ ಕೆಲವೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಹಾಫ್ ಸ್ಯಾರಿ ಫಂಕ್ಷನ್ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮದು ಈ ರೀತಿಯಾಗಿ ಇರುತ್ತೆ. ಸೊ ನಾನಂತೂ ಎಂಜಾಯ್ ಮಾಡಿದೆ. ಈ ನೆಪದ ಮೇಲೇ ಸೊ ಊರಿಗೂ ಕೂಡ ಹೋಗಿದ್ದೆ ನಾನು. ಸೊ ತುಂಬ ಖುಷಿ ಆಯಿತು. ಜನನೂ ಕೂಡ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಒಂದು ಮದುವೆ ಥರ ಒಂದು ಸಿಂಪಲ್ ಆಗಿರೋ ಮದುವೆ ಮಾಡ್ಬೋದು, ಅಷ್ಟು ಜನ ಬಂದಿದ್ದರು. ಅಷ್ಟೊಂದು ಚೆನ್ನಾಗಾಯಿತು ಫಂಕ್ಷನ್ನು. ಇಲ್ಲಿ ಬಂದವರೆಲ್ಲ ಗಿಫ್ಟ್ಸ್ ಕೊಡೋದು ಮತ್ತು ಆರತಿ ಮಾಡೋದು ಎಲ್ಲ ನಡೀತಾ ಇದೆ. ಫಂಕ್ಷನ್ ಅಂದಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಸೊ ಅಡುಗೆ, ಊಟ. ಸೊ ಎಷ್ಟು ವೆರೈಟೀಸ್ ಆಫ್ ಅಡುಗೆ ಇದೆ ಅಂತ ನೋಡ್ಬೋದು. ಕೆಂಪು ಚಟ್ನಿ, ಸೌತೆಕಾಯಿ, ಕುಕ್ಕುಂಬರ್, ಈರುಳ್ಳಿ, ದಾಲ್, ಹಾಗೆ ಬದನೆಕಾಯಿ ಪಲ್ಯ, ಮತ್ತು ಇದು ಕಡಕ್ ರೊಟ್ಟಿ ಅಂತಾರೆ, ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಇದು. ಸೊ ಬಯಲುಸೀಮೆ ಕಡೆ ತುಂಬಾ ಫೇಮಸ್ಸು ಇದು. ಮಲೆನಾಡು ಅಲ್ಲಿ ಕೂಡ ತಿಂತಾರೆ. ಇದು ಡ್ರೈ ಜಾಮೂನು. ಸ್ವೀಟ್ಸಲ್ಲಿ 2 ಟೈಪ್ ಇತ್ತು. ಮೈಸೂರು ಪಾಕು, ಇಂಥ ಗೀ ರೈಸು, ಹಾಗೆ ಗೀ ರೈಸ್ಗೆ ಕುರ್ಮಾ ಮತ್ತು ಉಪ್ಪಿನಕಾಯಿ, ಅನ್ನ, ಸಾಂಬಾರ್, ಬಜ್ಜಿ ಇದೆಲ್ಲ ಇತ್ತು. ಸೊ ಅಡುಗೆನೂ ಅಷ್ಟೇ ತುಂಬ ಸೂಪರಾಗಿತ್ತು. ಸೊ ಫಂಕ್ಷನ್ ಅಂದಮೇಲೆ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅಡುಗೆ ಚೆನ್ನಾಗಿರಬೇಕು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಅಷ್ಟೇ ಅಡುಗೆ ಬಗ್ಗೆ ತುಂಬಾ ಕಮೆಂಟ್ ಮಾಡಿದರು, ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಇಲ್ಲಿ ಅಕ್ಕಪಕ್ಕ ಕೂತಿರೋರು ನನ್ನ ಸಿಸ್ಟರ್ ಮಗಳು ಏನಿದ್ದಾಳೆ, ನನ್ನ ಅಕ್ಕ ಮಗಳು, ಅವರಿಗೆ ಅತ್ತೆದಿರ ಆಗಬೇಕು. ಅವರಿಗೂ ಕೂಡ ಇಲ್ಲಿ ಸೀರೆಯನ್ನು ಕೊಟ್ಬಿಟ್ಟು ಉಡಿ ತುಂಬ್ತಾರೆ. ಸೊ ಅವಳಿಗೆ ಯಾರು ಅತ್ತೆ ಆಗ್ತಾರೋ ಅವರಿಗೆ. ಸೊ ಇಬ್ಬರು ಅತ್ತೆದಿರಿಗೂ ಕೂಡ ಸೀರೆ ಕೊಟ್ಬಿಟ್ಟು ಉಡಿ ತುಂಬ್ತಾ ಇರೋದು. ಫೈನಲ್ ಆಗಿ ನಾನೊಬ್ಬಳು ಆರತಿ ಮಾಡಿರಲಿಲ್ಲ, ಕೊನೆಯದೇ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಸೊ ಅವಳಿಗೆ ಆರತಿ ಮಾಡಿಬಿಟ್ಟು ಅವಳಿಗೆ ಹಶ್ವಾಗಿತ್ತು. ಆಗಲೇ 4:30 ಆಯಿತು. ಜನ ಇನ್ನೂ ಬರ್ತಾನೇ ಇದ್ದರು. ಸ್ವಲ್ಪ ಕಡಿಮೆ ಆದಮೇಲೆ ನಾವು ಆರತಿ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಊಟ ಕರ್ಕೊಂಡು ಹೋಗೋಣ ಅಂತ. ಅಷ್ಟೇ ಅಲ್ಲದೆ ಕೆಲವೊಂದು ಸಿಂಗಲ್ ಅವಳದು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಮೂಮೆಂಟ್ಸು ರಿಟರ್ನ್ ಬರಲ್ಲ ಅಲ್ವಾ. ಸೊ ಬಂದರೆ ಒಂದೇ ಸಲ ಅದು ಮೆಮೊರಬಲ್ ಆಗಿರಬೇಕು ಅಂದರೆ ಈ ಥರ ಎಲ್ಲ ಫೋಟೋ ನೋಡಿದಾಗಲೇ ನಮಗೆ ಗೊತ್ತಾಗೋದು ಈ ಒನ್ ಡೇ ಹೀಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಒಂದು 5 ಗಂಟೆ ಹೀಗೆ ನಾವು ಊಟ ಮಾಡಿದ್ದು. ತುಂಬ ಲೇಟಾಗಿತ್ತು. ಎಲ್ಲರನ್ನೂ ಆಲ್ಮೋಸ್ಟ್ ಕಳಿಸ್ಬಿಟ್ಟು ಫಂಕ್ಷನ್ ಎಲ್ಲ ಮುಗಿಸಿ ಅವಳು ಊಟ ಮಾಡೋಕ್ಕೆ ಹೋದ್ಲು. ಅದಾದಮೇಲೆ ನಾನು, ನನ್ನ ಸಿಸ್ಟರ್ಸು, ಅಮ್ಮ ಎಲ್ಲ ಊಟ ಮಾಡಿದ್ವಿ. ತುಂಬ ಲೇಟಾಯಿತು ಅಷ್ಟೇ. ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಅದಾದಮೇಲೆ ನೈಟೇ ನನ್ನ ಸಿಸ್ಟರ್ಸ್ ಎಲ್ಲ ಹೊರಟರು. ಯಾಕೆಂದರೆ ಸಂಡೇ ಫಂಕ್ಷನ್ ಇದ್ದಿದ್ದು, ಮಂಡೇನೇ ಎಕ್ಸಾಮ್ಸ್ ಇತ್ತು ಎಲ್ಲ ಮಕ್ಕಳಿಗೂ. ಹಂಗಾಗಿ ಯಾರೂ ಸ್ಟೇ ಆಗಲಿಲ್ಲ, ಉಳ್ಕೊಳ್ಲಿಲ್ಲ. ಅವತ್ತು ನೈಟೇ ಒಬ್ಬೊಬ್ಬರೇ ಹೊರಟರು. ಫೈನಲ್ ಆಗಿ ನಾವು ಟಾಟಾ ಬಾಯ್ ಬಾಯ್ ಹೇಳ್ತಾ ನಾವು ನಮ್ಮ ಊರ ಕಡೆಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಇವನು ನಮ್ಮ ಅಕ್ಕ ಮಗ. ಎಲ್ಲರಿಗೂ ಸೀರಿಯಸ್ಲಿ ಬೇಜಾರಾಗಿತ್ತು. ಈ ಸ್ಯಾಟರ್ಡೆ ಬಂದ್ವಿ ಮತ್ತು ಸಂಡೇ ಹೊರಟ್ವಿ ಅಂತ ಹೇಳಿಬಿಟ್ಟು. ನಮ್ಮ ಬಸ್ ಕೂಡ ಬಂತು. ನಮ್ಮದು ಬಸ್ ಕೂಡ ಬುಕ್ ಮಾಡಿದ್ವಿ ನಾವು ರಿಟರ್ನ್ ಬರೋದಕ್ಕೆ. ಸೊ ನಮ್ಮ ಪ್ರಯಾಣ ಕೂಡ ಬೆಂಗಳೂರು ಕಡೆ ಬಂದ್ವಿ. ಸೊ ಓವರಾಲ್ ಡೇ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾಳೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.